ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಸೋನು. ತುಂಬ ಜನ ಕೇಳ್ತಾ ಇದ್ರಿ ಯೂಟ್ಯೂಬಲ್ಲಿ ಅರ್ನ್ ಮಾಡೋದು ಹೇಗೆ, ಯೂಟ್ಯೂಬಲ್ಲಿ ಮನಿ ಅರ್ನ್ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ರಿ. ಸೊ ಹಾಗಾಗಿ ನಾನಿವತ್ತು ಯೂಟ್ಯೂಬಲ್ಲಿ ಮನಿ ಹೇಗೆ ಅರ್ನ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡೋಣ. ನಾನು ಹೇಗೆ ಸ್ಟಾರ್ಟ್ ಮಾಡಿದೆ, ನಾನು ಹೇಗೆ ಅರ್ನ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳೋಣ ಅಂತ ಈ ಒಂದು ವಿಡಿಯೋ ಅಂತಲೇ ಅಂದ್ಕೊಳ್ಳಿ. ಸೊ ಇವತ್ತು ನನ್ನ ಔಟ್ಫಿಟ್ ಟಾಪ್ ಆ್ಯಂಡ್ ಪೂಮಾ ಶಾರ್ಟ್ಸ್ ಸುಮ್ಮನೆ ಹಂಗೆ ಹಾಕ್ಕೊಂಡೆ ವಿಡಿಯೋ ಮಾಡಬೇಕಲ್ಲ ಅಂತ. ಸೊ ಇಸ್ ದಿಸ್ ಫೈನ್? ಯಾ, ಓಕೆ ಫೈನ್. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ತುಂಬ ಜನ ಕೇಳಿದ್ರಿ ಮಾಲ್ಡೀವ್ಸ್ದು ಬಜೆಟ್ ಹೇಳಿ ಅಂತ. ಅದನ್ನು ನೆಕ್ಸ್ಟು ಬ್ಲಾಗಲ್ಲಿ ಮಾಡ್ತೀನಿ. ಏಕೆಂದರೆ ನಾನು ಅವ್ರ ಹತ್ರ ಸ್ವಲ್ಪ ಎಲ್ಲ ತೊಗೊಬೇಕು. ಏಕೆಂದರೆ ನಾನು ಇದು ಪ್ರಮೋಷನಲ್ಲಿ ಹೋಗಿದ್ದಲ್ವ. ಸೊ ಹೋಗಿ ನಾನು ಅವ್ರ ಹತ್ರ ಸ್ವಲ್ಪ ಎಷ್ಟಾಗುತ್ತೆ ಏನು ಎಲ್ಲ ಇದು ತೊಗೊಂಡು ನಿಮಗೆ ಹೇಳುವಂತಹದ್ದು. ಸೊ ಇವಾಗ ಸ್ಟಾರ್ಟ್ ಮಾಡಿಬಿಡೋಣ. ಯೂಟ್ಯೂಬ್ನ ಹೇಗೆ ಸ್ಟಾರ್ಟ್ ಮಾಡೋದು ಫಸ್ಟು ಅಂತ ಹೇಳಿ. ಗೈಸ್, ತುಂಬ ಜನ ಡೌಟ್ ಇರುತ್ತೆ, ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕಾ ಅಂತೇಳಿ. ಆ ಥರ ಎಲ್ಲ ಏನೂ ಇಲ್ಲ. ಈಗ ನೀವು ನಿಮ್ಮ ಫೋನಲ್ಲಿ ಯೂಟ್ಯೂಬ್ ಇರುತ್ತೆ ಗೊತ್ತಾ? ವೆಯ್ಟ್, ನಾನು ತೋರಿಸ್ತೀನಿ. ಇದೊಂದು ಆಪ್ಷನ್ ಇರುತ್ತೆ. ಇದು ನಮ್ಮ ಅಮ್ಮನ ಫೋನು, ಪಾಪ ವಾಲ್ಪೇಪರ್ ಎಲ್ಲ ನನ್ನ ಫೋಟೋನೇ ಹಾಕ್ಕೊಂಡಿದ್ದಾರೆ. ಅಂದರೆ ಇದು ಸಾರಿ ಅಂದರೆ ಇದು ನನ್ನ ಫೋನು. ಆಮೇಲೆ ನಮ್ಮ ಅಮ್ಮನ ಫೋನ್ ಹೊಡೆದಾಕ್ಬಿಟ್ಟೆ ಅಂದ್ಬಿಟ್ಟು ನಾನೇ ಕೊಟ್ಟಿದ್ದು, ಅವಾಗ ನಾನೇ ಇಟ್ಕೊಂಡಿದ್ದು ಅನ್ಸುತ್ತೆ. ಇದು ವಾಲ್ಪೇಪರ್. ಇಲ್ಲಿ ಯೂಟ್ಯೂಬ್ ಇದೆ ಅಂತ ನೋಡಿ. ಯೂಟ್ಯೂಬ್ ಇರುತ್ತಲ್ಲ, ಯೂಟ್ಯೂಬಲ್ಲಿ ನಿಮ್ಮದು ಇಮೇಲ್ ಐ ಡಿ ಇರುತ್ತಲ್ಲ ನೋಡಿ. ನಮ್ಮ ಅಮ್ಮಂದು ಇವತ್ತು ಇಲ್ಲಿದೆ. ನಮ್ಮ ಅಮ್ಮಂದಿದು ಸುನಂದ ಶ್ರೀನಿವಾಸ್ ಅಂತ. ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಎರಡೆರಡು ಸಲ ಹೇಳ್ತೀನಿ, ಪದೇ ಹೇಳೋಕ್ಕಾಗಲ್ಲ. ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ನಿಮ್ಮದು ಐ ಡಿ ಇರುತ್ತೆ, ಸುನಂದ ಶ್ರೀನಿವಾಸ್ ಅಂತ. ಇದು ನಮ್ಮ ಅಮ್ಮನ ಐ ಡಿ, ಎಕ್ಸಾಂಪಲ್ಲಿಗೆ ಹೇಳ್ತಿರೋದು. ಸೊ ಇದೇ ನಿಮ್ಮದು ಯೂಟ್ಯೂಬ್ ಚಾನಲ್ ಅಷ್ಟೇ. ಹೊಸದೆಲ್ಲ ಏನು ಕ್ರಿಯೇಟ್ ಮಾಡುವಂಥದ್ದಿಲ್ಲ. ನೀವೇನೀಗ ಬೇರೆಯವ್ರದ್ದೆಲ್ಲ ಯೂಟ್ಯೂಬ್ ವೀಡಿಯೋಸ್ ನೋಡ್ತಿರ್ತಾರಲ್ಲ, ಯೂಟ್ಯೂಬ್ ಬಂದು ಐ ಡಿಯಿಂದ, ಅದೇ ನಿಮ್ಮದು ಯೂಟ್ಯೂಬ್ ಚಾನಲ್. ಸೊ ಇದನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಕ್ವಶನ್ಸ್ ಇರುತ್ತೆ ನಿಮಗೆ. ನೀವೇನು ಮಾಡಬೇಕು ಅಂತಂದರೆ, ಇದು ನಿಮ್ಮ ಯೂಟ್ಯೂಬ್ ಚಾನಲ್. ನಮ್ಮ ಅಮ್ಮನ ಈಗ ಒಂದು ನಿಮಿಷ, ನಮ್ಮ ಅಮ್ಮನ ಐ ಡಿಲಿ ಇವಾಗ ಯಾವ ವೀಡಿಯೋನೂ ಇಲ್ಲ. ವೆಯ್ಟ್, ಇಲ್ಲಿರುತ್ತಲ್ಲ ಹಿಂಗೆ ಸುನಂದ, ಅದ್ರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಯಾವುದೂ ಇಲ್ಲ. ನಮ್ಮ ಅಮ್ಮನ ಅಕೌಂಟಲ್ಲಿ ಯಾವುದೂ ಇಲ್ಲ. ಡ್ರಾಫ್ಟಲ್ಲಿ ಇಲ್ಲ, ಒಂದು ಸೆಕೆಂಡ್, ಡ್ರಾಫ್ಟಲ್ಲಿ ಇಲ್ಲ, ಏನೂ ಇಲ್ಲ. ಸೊ ಈ ಒಂದು ಖಾಲಿ ಅಕೌಂಟಲ್ಲಿ ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಹೇಗೆ ಅಂತ ಕೇಳ್ತಿರ್ತೀರ. ಏನು ಮಾಡಬೇಕಾಗಿಲ್ಲ. ನಂದು ಎಕ್ಸಾಂಪಲ್, ನಾನೇ ವಿಡಿಯೋ ಅಪ್ಲೋಡ್ ಮಾಡಿ ನಾನೇ ನಿಮಗೆ ತೋರಿಸ್ಕೊಡ್ತೀನಿ. ಈ ಥರ ನಿಮಗೆ ಯೂಟ್ಯೂಬಲ್ಲಿ ಕಾಣಿಸ್ತಿರುತ್ತೆ. ಇಲ್ಲಿ ಕಾಣಿಸ್ತಿದ್ಯಾ ಸಬ್ಸ್ಕ್ರಿಪ್ಷನ್, ಶಾರ್ಟ್ಸ್, ಓಮ್, ಪ್ಲಸ್ ಅಂತ ಎಲ್ಲ ಇಲ್ಲಿ ಕಾಣಿಸ್ತಿದೆಯಲ್ಲ, ಆ ಒಂದು ಪ್ಲಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಓಕೆ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ನೋಡಿ ವಿಡಿಯೋ, ಶಾರ್ಟ್ಸ್, ಲೈವ್, ಪೋಸ್ಟ್. ವಿಡಿಯೋ ಅಂತ ಅಂದರೆ ನಾವೀಗ ಬ್ಲಾಗಿಗೆ ನಾನೇನು ಮಾಡ್ತಾ ಇದ್ದೀನಲ್ಲ ವಿಡಿಯೋ, ಅದು ವಿಡಿಯೋ ಲಾಂಗ್ ಫಾರ್ಮೇಟ್ ಇರುತ್ತಲ್ಲ, ಆ ಒಂದು ವಿಡಿಯೋ. ಪಕ್ಕದಲ್ಲಿರೋ ಶಾರ್ಟ್ಸ್ ಆಪ್ಷನ್ ಬಂದುಬಿಟ್ಟು ಶಾರ್ಟ್ಸ್ ಅಂದರೆ ನಾವೇನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀವಿ ಶಾರ್ಟ್ಸ್ ವಿಡಿಯೋಸು, ಅಥವಾ ಏನೋ ಒಂದು ಶಾರ್ಟ್ಸ್ ವಿಡಿಯೋ ಅಂದರೆ 1 ಮಿನಿಟ್ ಒಳಗಡೆ ಇರೋದು. ಇವಾಗ ಯೂಟ್ಯೂಬಲ್ಲಿ 3 ಮಿನಿಟ್ಸ್ ಶಾರ್ಟ್ಸಿಗೆ ಅಪ್ಲೋಡ್ ಮಾಡ್ಬೋದು. ಅದೇ ಹೇಳ್ತಿರೋದು ನಿಮಗೆ. ಸೊ ಫಸ್ಟ್ ಇವಾಗ ನಾನು ನಿಮಗೆ ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ. ನೋಡಿ, ಶಾರ್ಟ್ಸ್ ಅಪ್ಲೋಡ್ ಮಾಡಿ, ಶಾರ್ಟ್ಸು ಗ್ಯಾಲ್ರಿ ಓಪನ್ ಆಯಿತು. ಯಾವುದಾದ್ರೂ ಒಂದು ವಿಡಿಯೋ, ಇದು ವಿಡಿಯೋ ಅಂದ್ಕೊಳ್ಳಿ. ಈ ವಿಡಿಯೋನ ನಮ್ಮಮ್ಮ, ಇದು ನಂದು ವಿಡಿಯೋ ಒಂದಿತ್ತು ವಾಟ್ಸಪ್ಪಲ್ಲ, ವಿಡಿಯೋ ಕಳಿಸಿದ್ದೀನಿ ನೋಡಿ. ಪ್ಲಸ್ ಅನ್ನೋ ಮೇಲೆ ಹಾಕ್ಬಿಟ್ಟು ಯಾವ ವಿಡಿಯೋ ಬೇಕು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನೋಡಿ, ವಿಡಿಯೋ ಬರ್ತೈತೆ, ಬಟ್ ಸೌಂಡ್ಸ್ ಇಲ್ಲ ಅಷ್ಟೇ. ನಾನು ಸೌಂಡ್ ಹಾಕಿದ್ರೆ ಇಲ್ಲಿ ನನ್ನ ಮಾನಿಟೈಸೇಷನ್ ಆನ್ ಆಗಿ ನನ್ನ ವಿಡಿಯೋದು ಮಾನಿಟೈಸೇಷನ್ನೇ ಆನ್ ಆಗಲ್ಲ, ಮನಿ ಬರಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟಿರುತ್ತೆ, ಎಷ್ಟು ಬೇಕಷ್ಟು ಟ್ರಿಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡನ್ ಅಂತ ಕೊಡಿ. ಅದ್ರ ನೆಕ್ಸ್ಟ್ ಇಷ್ಟೇ ಗೈಸ್. ಇಲ್ಲಿ ನಿಮ್ದು ಏನಾದ್ರು ಕ್ಯಾಪ್ಷನ್ ಬೇಕಂದರೆ ಕ್ಯಾಪ್ಷನ್ ಕೊಟ್ಕೊಳ್ಳಿ. ಆ್ಯಂಡ್ ಅಪ್ಲೋಡ್ ಮಾಡಬೇಕಾದ್ರೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಐ ಥಿಂಕ್ ನಿಮಗೆ ಇದು ಕಂಫರ್ಟಬಲ್ ಆಗ್ತಿದೆಯೋ ಇಲ್ವೋ ನನಗೆ ಗೊತ್ತಾಗ್ತಿರಲ್ಲ. ಗೈಸ್ ನೋಡಿ, ಇದು ನಿಮ್ಮದೊಂದು ಯೂಟ್ಯೂಬ್ ಅಕೌಂಟ್ ಇರುತ್ತೆ ನಾರ್ಮಲಿ.
ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಏನೂ ಇರಲ್ಲ, ಪೋಸ್ಟ್ ವೀಡಿಯೋಸ್ ಎಲ್ಲ ಏನಿಲ್ಲ. ಸೊ ನೀವು ಅಪ್ಲೋಡ್ ಮಾಡಬೇಕಾಗಿರೋದು ಇಲ್ಲಿ ಓಮ್ ಶಾರ್ಟ್ಸ್ ಪ್ಲಸ್ ಸಬ್ಸ್ಕ್ರಿಪ್ಷನ್ ಯು ಅಂತ ಇರುತ್ತೆ. ಇಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಅಂದರೆ ಯಾರ್ಯಾರು ಸಬ್ಸ್ಕ್ರಿಪ್ಷನ್ ಆಗಿದ್ದಾರೆ, ಸಾರಿ ನಿಮಗೆ ನೀವು ಸಬ್ಸ್ಕ್ರೈಬ್ ಮಾಡಿರ್ತಾರಲ್ಲ ಅವ್ರದ್ದು ವೀಡಿಯೋಸ್ ಬರೋದು. ಪ್ಲಸ್ ಅಂತ ಕ್ಲಿಕ್ ಮಾಡಬೇಕು ಅಂದರೆ ನೋಡಿ, ವೀಡಿಯೋಸು ನೀವು ಅಪ್ಲೋಡ್ ಮಾಡಬೇಕಾಗಿರೋದು, ವೀಡಿಯೋಸು, ಶಾರ್ಟ್ಸು, ಲೈವು ಆ ಥರ. ಸೊ ಫಸ್ಟಲ್ಲಿ ನೀವು ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡಬೇಕಲ್ವಾ, ಹಾಗಾಗಿ ಗ್ಯಾಲರಿಗೆ ಓಪನ್ ಮಾಡಿ ನೆಕ್ಸ್ಟು ನಂದೊಂದು ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ನೆಕ್ಸ್ಟ್ ಇಷ್ಟೇ. ನಂತರ ಇಲ್ಲಿ ನೀವೇನು ಬೇಕಾದ್ರೂ ಕ್ಯಾಪ್ಷನ್ ಕೊಟ್ಕೋಬೋದು. ಅಂದರೆ ನಿಮ್ಗೆ ಯಾವ ಫೋಟೋಸ್ ಬೇಕೋ ಅದು ವೀಡಿಯೋದಲ್ಲಿ ಇದು ಮಾಡ್ಕೊಳ್ಳಿ. ಈ ಥರ ಆಯಿತಾ. ನಂತರ ನೀವು ಅಪ್ಲೋಡ್ ಮಾಡಬೇಕಾದ್ರೆ ನೀವು ಅಪ್ಲೋಡ್ ಮಾಡಬೇಕಾಗಿರೋ ಹೆಂಗೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ ಇವಾಗಲೇ ಅಪ್ಲೋಡ್ ಮಾಡಬೇಕು ಅಂತಂದರೆ ನೀವು ಪಬ್ಲಿಕ್ನ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಲೆಕ್ಟ್ ಆಡಿಯನ್ಸ್ ಹೋಗ್ಬಿಟ್ಟು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಹಾಕಬೇಕು. ಇದು ನೀವೇನಾದರೂ ಕಿಡ್ಸ್ಗೆ ಮಾಡ್ತಿರೋದು ಅಂತಂದರೆ ಇದನ್ನು ಪ್ರೆಸ್ ಮಾಡಬೇಕು ಆಪ್ಷನ್, ಅಥವಾ ಇದು ಮಾಡಬೇಕು. ನಂತರ ಇಲ್ಲೇನು ಬೇಕು ಆ ಥರ ಕ್ಯಾಪ್ಷನ್ ಏನಾದ್ರು ನಿಮ್ಮ ಇಷ್ಟ ಹಾಕ್ಕೊಳ್ಳಿ. ನೆಕ್ಸ್ಟು ಬಂದರೆ ಇಲ್ಲಿ ನೋಡಿ, ಡಿಸ್ಕ್ರಿಪ್ಷನ್ ಏನು ಬೇಕಾದ್ರೂ ಹಾಕೋಬೋದು, ಲೊಕೇಶನ್ ಹಾಕೋಬೋದು. ರಿಲೇಟೆಡ್ ವಿಡಿಯೋ ಅಂದರೆ ಈ ರಿಲೇಟೆಡ್ ವಿಡಿಯೋನ ಹಾಕಿದ್ರೆ ನೆಕ್ಸ್ಟು ನಿಮ್ದು ಯಾವುದಾದ್ರೂ ವೀಡಿಯೋಸ್ ಇರುತ್ತಲ್ವ ಯೂಟ್ಯೂಬಲ್ಲಿ, ಆ ವಿಡಿಯೋನ ಬೇಕಾದ್ರೆ ಇಲ್ಲಿಗೆ ಆ್ಯಡ್ ಮಾಡ್ಬೋದು ಅಷ್ಟೇ. ನಂತರ ಜಸ್ಟ್ ಅಪ್ಲೋಡ್ ಮಾಡಿದ್ರೆ ಶಾರ್ಟ್ಸ್ ಆಗುತ್ತೆ ಅಷ್ಟೇ. ನಾನೀಗ ಅಪ್ಲೋಡ್ ಮಾಡ್ತೀನಿ ನೋಡಿ, ಸಾಂಗ್ ಹಾಕ್ಬಿಟ್ಟು ಅಪ್ಲೋಡ್ ಮಾಡಬೇಕಿತ್ತು ಬಟ್ ಬೇಡ, ಡ್ರಾಫ್ಟಿಗೆ ಇಡ್ತೀನಿ. ಇದು ಹಾಕಿದ್ರೆ ಜಸ್ಟ್ ಅಪ್ಲೋಡ್ ಆಗುತ್ತೆ ಅಷ್ಟೇ. ಸೊ ಗೈಸ್, ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಈಗ ಹೆಂಗೆ ನಾನು ಶಾರ್ಟ್ಸ್ ವೀಡಿಯೋನ ನಿಮಗೆ ತೋರಿಸ್ಕೊಟ್ಟೆ, ಅದೇ ಥರ ವಿಡಿಯೋ ಅಂತ ಇದೆಯಲ್ಲ ಅದು ಲಾಂಗ್ ಡ್ಯೂರೇಷನ್ ವಿಡಿಯೋ ಅಷ್ಟೇ ಅಪ್ಲೋಡ್ ಮಾಡಿ ಆರಾಮಾಗಿ ನೀವು ಮನಿ ಅರ್ನ್ ಮಾಡ್ಬೋದು ಗೈಸ್. ನಿಜವಾಗ್ಲೂ ತುಂಬ ಸಿಂಪಲ್ ಇದೆ. ಆ್ಯಂಡ್ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಅಯ್ಯೋ ನಾನು ಇವಾಗ ನನಗೆ ಯಾರು ಸಪೋರ್ಟ್ ಮಾಡೋರಿಲ್ಲ, ನಾನು ಈಗ ಸ್ಟಾರ್ಟಪ್ ಮಾಡ್ತಾಯಿದ್ದೀನಿ, ಸ್ಟಾರ್ಟಿಂಗ್ ವಿಡಿಯೋಗೆ ಒಂದು 10 ಲೈಕ್ಸ್ ಬರ್ಬೋದು, 15 ಲೈಕ್ಸ್ ಬರ್ಬೋದು ಅಷ್ಟೇ, ನಾನು ಏನು ಮಾಡಲಿ. ಡೋಂಟ್ ವರಿ ಗೈಸ್, ನಾನು ಇನ್ನೊಂದು ಹೇಳ್ತೀನಿ ನಿಮ್ಗಳಿಗೆ. ಇವತ್ತು ನೀವು ಹಾಕಿರೋ ವೀಡಿಯೋಗೆ 100 ಲೈಕ್ಸ್ ಬಂದಿರುತ್ತೆ ಅಂದ್ಕೊಳ್ಳಿ, ಆ ವಿಡಿಯೋನ ಡಿಲೀಟ್ ಮಾಡೋಕೆ ಹೋಗ್ಬೇಡಿ. ಯಾಕೆಂದರೆ ನೆಕ್ಸ್ಟ್ ಇನ್ನೊಂದು ತಿಂಗಳು ಬಿಟ್ಟು ನೋಡಿದ್ರೆ ಆ ಒಂದು 100 ವ್ಯೂಸ್ ಬಂದಿರೋದು ನಿಮಗೆ 100K ವ್ಯೂಸ್ ಬರುತ್ತೆ. ನಿಮ್ಮ ಡೈಲಿ ನೀವು ಹಾಕೊಂಡು ಹೋಗ್ತಿರ್ತಿರಲ್ಲ ವೀಡಿಯೋ, ಅದು ಹಿಂದೊಂದು ವೀಡಿಯೋ ಕೂಡ ಇವತ್ತು ಈ ವಿಡಿಯೋ ನೋಡ್ತಾರೆ. ನಿಮ್ಮ ವಿಡಿಯೋ ಲೈಕ್ ಏನಾದರೂ ತುಂಬ ಇಷ್ಟ ಆಗಿಬಿಟ್ರೆ ನಿಮ್ಮ ಹಿಂದಿನ ವಿಡಿಯೋನು ನೋಡ್ತಿರ್ತಾರೆ. ಹಾಗೆ ಗೈಸ್, ನೀವು ಅವರು 1 ವರ್ಷ ಬಿಟ್ಕೊಂಡು ನೋಡಿದ್ರು ಆ ವಿಡಿಯೋ ನಿಮ್ಗೆ ಏನಿದೆ ರೆವಿನ್ಯೂ ಅದು 100% ಬಂದೇ ಬರುತ್ತೆ. ಆ್ಯಂಡ್ ನನ್ನ ಪ್ರಕಾರ ನೀವು ಜಾಸ್ತಿ ಯಾವ್ಯಾವ ಥರ ವೀಡಿಯೋ ಮಾಡಿ ಅಂದರೆ ಕುಕ್ಕಿಂಗ್ ವ್ಲಾಗ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಬ್ಯಾಚುಲರ್ಸ್ ಎಲ್ಲ ಕುಕ್ಕಿಂಗ್ ವ್ಲಾಗ್ಸೇ ನೋಡೋದು. ಕುಕ್ಕಿಂಗ್ ವ್ಲಾಗ್ ನೋಡಿ, ಶಾಪಿಂಗ್ ವ್ಲಾಗ್ ನೋಡಿ, ಅಥವಾ ಶಾಪಿಂಗ್ ಹೋಗೋದು ಆಗಲ್ಲ ಅಂತಂದರೆ ನೋಡಿ ಈ ಥರ ನೀವೇನಾದರೂ ತರಿಸಿರ್ತೀರಾ. ಈಗ ನಾನು ಸಾಮಾನದಿಂದ ಏನೋ ತರಿಸಿದ್ದೀನಿ, ನೆಕ್ಸ್ಟ್ ವ್ಲಾಗ್ ಮಾಡಬೇಕು, ಅದನ್ನ ತೋರಿಸಿ ಜನಗಳಿಗೆ ಆ ಲಿಂಕ್ನ ಅಪ್ಲೋಡ್ ಮಾಡಿ, ಆ ಪ್ರಾಡಕ್ಟ್ನ ಟ್ಯಾಗ್ ಮಾಡಿ, ಅದರಿಂದ ನೀವು ಅರ್ನ್ ಮಾಡ್ಬೋದು. ಇಷ್ಟು ಕಮಿಷನ್ ಅಂತ ಸಿಗುತ್ತೆ. ತುಂಬ ವೇ ಇದೆ ಗೈಸ್ ದುಡಿಯೋದು. ಕೆಲವೊಬ್ಬೊಬ್ರು ಕಮೆಂಟ್ ಮಾಡ್ತಿರ್ತಾರೆ, ಚಪ್ಪರ್ ನನ್ನ ಮಕ್ಳುಗಳು, ಅಲ್ಲ ನಿನಗೆ ಇಷ್ಟೊಂದು ಶೋಕಿ ಮಾಡ್ತೀಯಲ್ಲ, ನಿನಗೆ ಅಮೌಂಟ್ ಎಲ್ಲಿಂದ ಬರುತ್ತೆ ಅಂತ. ಇವಾಗ ನಾನೇನು ವಿಡಿಯೋ ಮಾಡ್ತಿದ್ದೀನಲ್ಲ, ಈ ಥರ ಮಾಡಿದ್ರೇ ನಿಮಗೆ ಅಷ್ಟು ಅಮೌಂಟ್ ಬರೋದು ಗೈಸ್. ನಿಜವಾಗ್ಲೂ ತುಂಬ ಈಸಿ ಇದೆ ಯೂಟ್ಯೂಬು. ಆ್ಯಂಡ್ ಸ್ಟಾರ್ಟಿಂಗ್ ನಿಮ್ಗೆ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟ ಆಗ್ಬೋದು, ಲೈಕ್ ವ್ಯೂಸ್ ಲೈಕ್ಸ್ ಬರೋದೆಲ್ಲ ಸಿಕ್ಕಾಪಟ್ಟೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಒನ್ಸ್ ನಿಮಗೆ ಬಂತು ಅಂತ ಅಂದರೆ ಆರಾಮ್ಸೆ ಅರ್ನ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿರ್ಬೋದು ಗೈಸ್. ಯಾರ ಹತ್ರ ಕೈ ಚಾಚಂಗಿಲ್ಲ, ಯಾರ ಹತ್ರ ಮಾತು ಕೇಳಂಗಿಲ್ಲ, ನೀವು ಇಷ್ಟ ಬಂದಿದ್ದು ಬಟ್ಟೆ ತೊಗೋಬೋದು, ಪ್ರತಿಯೊಂದು ಮಾಡ್ಬೋದು. ನಿಜವಾಗ್ಲೂ ನನಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಗೊತ್ತಾ. ನನ್ನ ಅರ್ನ್ ಮಾಡೋದಕ್ಕೆ ನಾನು ಯಾರ ಹತ್ರನೂ ಕೇಳಲ್ಲ, ಏನೂ ಇಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಫಸ್ಟ್ ಇಷ್ಟು ಮಾಡಿ ಆಯಿತಾ. ಅಂದರೆ ಈಗೇನು ಹೇಳ್ಕೊಟ್ಟೆ ಅಷ್ಟೊಂದು ಮಾತ್ರ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ನೀವು ಅದಾದ ನಂತರ YT ಸ್ಟುಡಿಯೋ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಆ್ಯಪಲ್ಲಿ ನಿಮ್ಗೆ ಇಲ್ಲಿ ಗೊತ್ತಾಗ್ತಿರುತ್ತೆ ಚಾನಲ್ ಇದು ಏನೇನು ಮಾಡಬೇಕು, ವಾಚ್ ಅವರ್ಸ್ ಎಷ್ಟು, ವ್ಯೂಸ್ ಎಷ್ಟು, ಆಮೇಲೆ ಎಷ್ಟು ರೆವಿನ್ಯೂ ಬಂದಿದೆ, ಏನೇನು ಅಂತ. ಒನ್ಸ್ ನೀವು ಫಸ್ಟು ಈ ಥರ ನೀವು ಫಸ್ಟು ವ್ಯೂಸ್ ಆಗ್ತಿದ್ದಂಗೆ, ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗ್ತಿದ್ದಂಗೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಯೂಟ್ಯೂಬೆಲ್ಲ ನೋಡಿಕೊಂಡು ಏನೇನು ಮಾಡಬೇಕು, ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಕ್ಕೆ ಏನು ಮಾಡಬೇಕು ಅನ್ನೋ ಯೂಟ್ಯೂಬಲ್ಲಿ ಎಲ್ಲ ವೀಡಿಯೋನೂ ಸಿಗ್ತವೆ ಗೈಸ್. ನೀವೇನು ತಲೆ ಕೆಡ್ಸ್ಕೊಬಿಡಿ, ಆರಾಮಾಗಿ ಅರ್ನ್ ಮಾಡಿ. ಎಷ್ಟೊಂದು ಜನ ಕೇಳಿದ್ದಾರೆ ಗೊತ್ತಾ, ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೆಂಗೆ, ಯೂಟ್ಯೂಬಲ್ಲಿ ಅರ್ನ್ ಮಾಡೋದು ಹೆಂಗೆ ಅಂತ.
ನಿಮ್ಮ ಹತ್ರ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ನೀವು ಯೂಸ್ ಮಾಡ್ಕೋಬೇಕಷ್ಟೇ, ನಿಮಗೆ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ನಾನಿವಾಗ ಹೇಳಿರೋದ್ರಿಂದ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಸಿ, ಅದೇ ಹೇಳಿದ್ನಲ್ಲ ಶಾರ್ಟ್ಸ್ ಇದು ಮಾಡೋದು ಅಂತೇಳಿ, ಅದ್ರ ಪಕ್ಕ ವಿಡಿಯೋ ಇದೆ, ಅದು ಡ್ಯೂರೇಷನ್ಗೆ. ವಿಡಿಯೋ ಮುಖಾಂತರ ನೀವು ಎಷ್ಟು ನಿಮಿಷ ಬೇಕಾಗಿರೋದು, ಐಮ್ ಸಾರಿ, ಎಷ್ಟು ಉದ್ದ ಇರೋ ವಿಡಿಯೋ ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು. ಏನೂ ಇಲ್ಲ, ಇಷ್ಟು. ಇನ್ನೇನು ಹೇಳ್ಕೊಡ್ಲಪ್ಪ ನಿಮಗೆ, ಇನ್ನೇನು ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಇನ್ನೊಂದು ಸ್ವಲ್ಪ ಡೌಟ್ ಇದೆ. ಅದು ವಿಶ್ ಲಿಂಕ್ದು ಅಮೌಂಟ್ ಹೇಗೆ ಕ್ರೆಡಿಟ್ ಮಾಡ್ಕೊಳ್ಳೋದು ಅಂತ, ನಮ್ಮ ಅಕೌಂಟಿಗೆ ಹಾಕೊಳ್ಳೋದು, ವಿಡ್ರಾ ಮಾಡೋದು, ಅದು ಒಂಚೂರು ತಿಳ್ಕೊಂಡು ನೆಕ್ಸ್ಟ್ ನಿಮಗೆ ವಿಶ್ ಲಿಂಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಅರ್ನ್ ಮಾಡೋದು ಅಂತ ಕೂಡ ನಾನು ಹೇಳ್ಕೊಡ್ತೀನಿ, ಆಯಿತಾ? ಸೊ ಎಸ್, ಇನ್ನೂ ಆಪ್ಷನ್ಸ್ಗಳಿದೆಯವಲ್ಲ, ಅದನ್ನೇ ಹೇಳ್ಕೊಡ್ಬೋದಿತ್ತು. ಪೋಸ್ಟ್ ಅಂತ ಬಂದರೆ, ಈಗ ನಂದೊಂದು ಈ ಪೋಸ್ಟ್ ಅಪ್ಲೋಡ್ ಮಾಡ್ತೀನಿ ನಾನು, ಸೆಲೆಕ್ಟ್ ಮಾಡಿದೆ ಅಷ್ಟೇ. ನೆಕ್ಸ್ಟ್ ಪೋಸ್ಟ್ ಅಷ್ಟೇ, ಇನ್ನೇನಿಲ್ಲ ಗೈಸ್. ಎಲ್ಲ ಆಲ್ಮೋಸ್ಟ್ ಇನ್ನು ನೀವೇನೆಲ್ಲ ಅನ್ಎಜುಕೇಟೆಡ್ ಅಲ್ಲ, ಎಲ್ಲ ಎಜುಕೇಟೆಡ್ಗಳೇ ಇರ್ತೀರಾ, ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಇದು ನನಗೆ ಆಫ್ಲೈನಿಂದ ಅಲ್ಲ, ಆನ್ಲೈನ್ ಎಲ್ಲ ಜನಗಳು ಕೇಳ್ತಾ ಇದ್ರು, ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಗೆ. ಪಾಪ ಅವರು ಏನೋ ಅನ್ಕೊಂಬಿಟ್ಟಿದ್ದಾರೆ, ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ. ನಿಮ್ಮ ಹತ್ರ ಆಲ್ರೆಡಿ ಇದೆ ಗೈಸ್, ಯೂಟ್ಯೂಬ್ ನಿಮ್ಮ ಹತ್ರ ಇದೆ. ಸೊ ಎಸ್, ಇದಾಗಿತ್ತು ಇವತ್ತಿನ ನನ್ನ ಯೂಟ್ಯೂಬಲ್ಲಿ ಹೇಗೆ ಅರ್ನ್ ಮಾಡೋದು ಅಂತ ಹೇಳ್ಕೊಡುವಂತಹದ್ದು. ಸೊ ಲಾಟ್ಸ್ ಆಫ್ ಲವ್. ನಾನು ನಿಮ್ಮ ಪ್ರೀತಿಯ ಸನು.